ಎಲ್ಲರಿಗೂ ಪ್ರೀತಿಯ ಪಂಜರ ಎಪಿಸೋಡ್ 2ಕ್ಕೆ ಸ್ವಾಗತ. ಮುಂಬೈನ ಮುನ್ಸೂಚನೆ ಇಲ್ಲದ ಗಾಢ ಮಳೆಯ ರಾತ್ರಿ. ನಗರದ ಅತ್ಯಂತ ದುಬಾರಿ ಮತ್ತು ಪ್ರತಿಷ್ಠಿತ ಹೋಟೆಲ್ ಒಂದರ 10ನೇ ಮಹಡಿಯ ಐಷಾರಾಮಿ ಗ್ಲಾಸ್ ರೂಂನಿಂದ ಹೊರಗೆ ಕಾಣುವ ಸಮುದ್ರದ ಅಲೆಗಳಿಗಿಂತಲೂ ತೀವ್ರವಾದ ಆಕ್ರೋಶ ಆ ಕೋಣೆಯೊಳಗೆ ಆವರಿಸಿದೆ. ಆ ವಿಶಾಲವಾದ ಕೋಣೆಯ ಮಧ್ಯದಲ್ಲಿರುವ ಮೇಜಿನ ಬಳಿ ಶ್ರೇಯಾ ಕುಳಿತಿದ್ದಾಳೆ. ಅವಳ ಕಣ್ಣುಗಳಲ್ಲಿ ಎಂದಿನಂತೆ ಅಹಂಕಾರದ ಹೊಳಪಿಲ್ಲ, ಬದಲಿಗೆ ಎಲ್ಲವನ್ನೂ ಸುಟ್ಟು ಬೂದಿ ಮಾಡುವ ದ್ವೇಷದ ಕೆಂಡ ಹತ್ತಿ ಉರಿಯುತ್ತಿದೆ. ಕೆಲ ದಿನಗಳ ಹಿಂದೆ ಹೈದರಾಬಾದ್ನ ಐಷಾರಾಮಿ ಮಾಲ್ನಲ್ಲಿ ಕಲ್ಯಾಣ್ ಎಲ್ಲರ ಮುಂದೆ ಅವಳನ್ನು ಹೀಯಾಳಿಸಿ ಕುತ್ತಿಗೆ ಹಿಡಿದು ಹೊರಹಾಕಿದ ಆ ಅಪಮಾನದ ದೃಶ್ಯಗಳು ಅವಳ ಮನಸ್ಸಿನಲ್ಲಿ ಕರಗದ ಹಸಿ ಗಾಯವಾಗಿ ಕಾಡುತ್ತಿವೆ. ತನಗಾದ ಆ ಸಾರ್ವಜನಿಕ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳದೆ ಸುಮ್ಮನಿರುವುದಿಲ್ಲ ಎಂದು ಶ್ರೇಯಾ ತನ್ನ ಕೆಂಪು ಉಗುರುಗಳನ್ನು ಮೇಜಿನ ಮೇಲೆ ಗಟ್ಟಿಯಾಗಿ ಒತ್ತಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಆ ಕೋಣೆಯ ದಪ್ಪನೆಯ ಸೌಂಡ್ ಪ್ರೂಫ್ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಒಳಗೆ ಬರುವ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕಲ್ಯಾಣ್ನ ವರ್ಮಾ ಇನ್ಫ್ರಾ ಕಂಪನಿಯ ಮಾರುಕಟ್ಟೆಯನ್ನು ಹೇಗಾದರೂ ಮಾಡಿ ಕಬಳಿಸಲು ಹೊಂಚು ಹಾಕುತ್ತಿರುವ ಹೈದರಾಬಾದ್ನ ಕುಖ್ಯಾತ ಉದ್ಯಮಿ ಹಾಗೂ ಕಲ್ಯಾಣ್ನ ದೀರ್ಘಕಾಲದ ಆಜನ್ಮ ಶತ್ರು ವಿಕ್ರಮ್ ರಾಯ್. ವಿಕ್ರಮ್ ಮುಖದಲ್ಲಿ ಸದಾ ಕುಟಿಲವಾದ ಅಪಾಯಕಾರಿ ನಗು ಇರುತ್ತದೆ. ಆತ ಬಂದು ಶ್ರೇಯಾ ಎದುರಿನ ಕುರ್ಚಿಯಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುತ್ತಾನೆ. ಶ್ರೇಯಾಳತ್ತ ಒಮ್ಮೆ ಹೀಯಾಳಿಕೆಯಾಗಿ ನೋಡಿ, ಮಿಸ್ಟರ್ ಕಲ್ಯಾಣ್ ವರ್ಮನನ್ನು ಮಣ್ಣು ಮುಕ್ಕಿಸಬೇಕು ಅಂದ್ರೆ ಅಷ್ಟು ಸುಲಭವಲ್ಲ ಶ್ರೇಯಾ. ಆತನ ಬಿಸಿನೆಸ್ ಸಾಮ್ರಾಜ್ಯ ಅಷ್ಟು ಗಟ್ಟಿಯಾಗಿದೆ. ಹಾಗಾದರೆ ಆತನನ್ನು ಕೆಳಗೆ ಉರುಳಿಸಲು ನಿನ್ನ ಬಳಿ ಈಗ ಅಂತಹ ದೊಡ್ಡ ಅಸ್ತ್ರ ಏನಿದೆ ಎಂದು ಸವಾಲು ಎಸೆಯುವ ರೀತಿಯಲ್ಲಿ ಪ್ರಶ್ನಿಸುತ್ತಾನೆ. ಆ ಪ್ರಶ್ನೆಗೆ ಶ್ರೇಯಾ ಯಾವುದೇ ಆತುರ ತೋರದೆ ತನ್ನ ತುಟಿಗಳ ಮೇಲೆ ಒಂದು ನಿರ್ದಯಿ ನಗುವನ್ನು ತಂದುಕೊಳ್ಳುತ್ತಾಳೆ. ಅವಳು ತಕ್ಷಣವೇ ತನ್ನ ದುಬಾರಿ ಡಿಸೈನರ್ ಹ್ಯಾಂಡ್ಬ್ಯಾಗ್ ಅನ್ನು ತೆರೆದು ಅದರಿಂದ ಒಂದು ದಪ್ಪನೆಯ ಗಾಢ ಕೆಂಪು ಬಣ್ಣದ ಲಕೋಟೆಯನ್ನು ಹೊರತೆಗೆಯುತ್ತಾಳೆ. ಆ ಲಕೋಟೆಯನ್ನು ಯಾವುದೇ ಶಬ್ದ ಮಾಡದೆ ವಿಕ್ರಮ್ ರಾಯ್ ಕುಳಿತಿರುವ ಮೇಜಿನ ಮೇಲ್ಮೈಗೆ ಜಾರಿಸುತ್ತಾಳೆ. ವಿಕ್ರಮ್ ಕುತೂಹಲದಿಂದ ಆ ಲಕೋಟೆಯನ್ನು ತೆರೆದು ಅದರೊಳಗಿರುವ ಕಾಗದಗಳು ಮತ್ತು ಡಿಜಿಟಲ್ ಫೈಲ್ ಅನ್ನು ಪರಿಶೀಲಿಸುತ್ತಿದ್ದಂತೆ ಅವನ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾಗುತ್ತವೆ. ಆ ಲಕೋಟೆಯ ಮೇಲಿರುವ ಸಾಕ್ಷ್ಯಗಳು ಮತ್ತು ರಹಸ್ಯ ದಾಖಲೆಗಳು ಸಾಮಾನ್ಯವಾದದ್ದಲ್ಲ. ಅದು ಕಲ್ಯಾಣ್ ಮತ್ತು ಆತನ ಕುಟುಂಬದ ಅಡಿಪಾಯವನ್ನೇ ಬುಡಮೇಲು ಮಾಡಲು ಸಾಕು ಎನ್ನುವುದು ವಿಕ್ರಮ್ಗೆ ಅರ್ಥವಾಗುತ್ತದೆ. ವಿಕ್ರಮ್ ಮುಖದಲ್ಲಿ ಈಗ ಆಶ್ಚರ್ಯದ ಜತೆಗೆ ಒಂದು ದೊಡ್ಡ ಖುಷಿಯ ನಗು ಮೂಡುತ್ತದೆ. ಅದ್ಭುತ ಶ್ರೇಯಾ, ಕಲ್ಯಾಣ್ ಹೆಡೆಮುರಿ ಕಟ್ಟಲು ನಮಗೆ ಸಿಕ್ಕಿದ ಅತಿದೊಡ್ಡ ವರ ಇದು ಎಂದು ಆತ ಮೆಚ್ಚುಗೆಯಿಂದ ನುಡಿಯುತ್ತಾನೆ. ಶ್ರೇಯಾ ಗಟ್ಟಿಯಾಗಿ ಗ್ಲಾಸ್ನಲ್ಲಿದ್ದ ವೈನನ್ನು ಒಂದೇ ಗುಟುಕಿಗೆ ಕುಡಿದು, ಹೈದರಾಬಾದ್ನ ಆ ಪೆಂಟ್ ಹೌಸ್ನಲ್ಲಿ ಕಲ್ಯಾಣ್ ಮತ್ತು ತನುಜಾ ಎಷ್ಟು ದಿನ ಬೇಕಾದರೂ ಪ್ರೀತಿಯ ನಾಟಕವಾಡಿಕೊಳ್ಳಲಿ, ಆದರೆ ಈ ಸತ್ಯ ಹೊರಬಂದ ಕ್ಷಣ ಕಲ್ಯಾಣ್ ತನ್ನ ಸ್ವಂತ ಕೈಯಿಂದಲೇ ಆಳ ಹೆಣ್ಣನ್ನು ಹೊರದೂಡುತ್ತಾನೆ. ಆಮೇಲೆ ಅವರ ಸರ್ವನಾಶದ ಆಟ ಶುರು ಎಂದು ತನ್ನ ಹಗೆಯನ್ನು ತೀರಿಸಿಕೊಳ್ಳಲು ಪ್ಲಾನ್ ಮಾಡಿಕೊಳ್ಳುತ್ತಾಳೆ. ಮಳೆಯ ಆರ್ಭಟದ ನಡುವೆ ಆ ಮುಂಬೈನ ಕೋಣೆಯಲ್ಲಿ ಕಲ್ಯಾಣ್ ಸಾಮ್ರಾಜ್ಯದ ವಿರುದ್ಧ ಹೆಣೆಯಲ್ಪಟ್ಟ ಈ ಕರಾಳ ಸಂಚು ಮುಂದಿನ ದೊಡ್ಡ ಬಿರುಗಾಳಿಗೆ ಮುನ್ನುಡಿಯಾಗುತ್ತದೆ. ಮುಂಬೈನ ಆ ಐಷಾರಾಮಿ ಹೋಟೆಲ್ ಕೊಠಡಿಯಲ್ಲಿ ಶ್ರೇಯಾ ತಂದಿಟ್ಟ ಆ ರಹಸ್ಯ ಲಕೋಟೆಯನ್ನು ದಿಟ್ಟಿಸುತ್ತಿದ್ದ ವಿಕ್ರಮ್ ರಾಯ್ ಮುಖದಲ್ಲಿ ಈಗ ಅಸಹಜ ಮಂದಹಾಸ ಮೂಡಿದೆ. ಆ ಲಕೋಟೆಯೊಳಗಿರುವ ಕಾಗದ ಪತ್ರಗಳನ್ನು ಒಂದೊಂದಾಗಿ ಹೊರತೆಗೆದು ನೋಡುತ್ತಿರುವ ಆತನ ಕಣ್ಣುಗಳಲ್ಲಿ ಕುತೂಹಲದ ಜತೆಗೆ ಒಂದು ರೀತಿಯ ಕ್ರೂರ ಸಂತೋಷವೂ ಕಾಣಿಸುತ್ತಿದೆ. ಆತನ ಕೈಯಲ್ಲಿರುವುದು ಕೇವಲ ಕೆಲವು ಸಾಮಾನ್ಯ ದಾಖಲೆಗಳಲ್ಲ, ಬದಲಿಗೆ ಕಲ್ಯಾಣ್ನ ಪ್ರತಿಷ್ಠಿತ ವರ್ಮಾ ಇನ್ಫ್ರಾ ಕಂಪನಿಯ ಆಂತರಿಕ ರಹಸ್ಯಗಳು ಮತ್ತು ಅತಿಮುಖ್ಯವಾದ ಕಾನೂನು ಒಪ್ಪಂದದ ಮೂಲಪ್ರತಿಯ ಫೋಟೋಕಾಪಿಗಳು. ಇಷ್ಟು ದಿನ ಕಲ್ಯಾಣ್ ತನ್ನ ಬಲವಾದ ಬಿಸಿನೆಸ್ ತಂತ್ರಗಳಿಂದ ಮಾರುಕಟ್ಟೆಯಲ್ಲಿ ಯಾರ ಕೈಗೂ ಸಿಗದೆ ಮೆರೆಯುತ್ತಿದ್ದನೋ, ಅದೇ ಕಲ್ಯಾಣ್ನ ಮುಖವಾಡ ಕಳಚಲು ಈಗ ಬೇಕಾದ ಅತಿದೊಡ್ಡ ಅಸ್ತ್ರ ವಿಕ್ರಮ್ ಕೈಗೆ ಸಿಕ್ಕಿದಂತಾಗಿದೆ. ವಿಕ್ರಮ್ ಕುರ್ಜಿಯಿಂದ ಮೇಲಕ್ಕೆದ್ದು ಕೋಣೆಯ ಗಾಜಿನ ಕಿಟಕಿಯ ಬಳಿ ನಿಂತು ಹೊರಗೆ ಸುರಿಯುತ್ತಿರುವ ಧಾರಾಕಾರ ಮಳೆಯನ್ನು ನೋಡುತ್ತಾ ತಣ್ಣಗೆ ನಗುತ್ತಾನೆ. ಬಳಿಕ ಶ್ರೇಯಾ ಕಡೆ ತಿರುಗಿ, ಶ್ರೇಯಾ, ನೀನು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಗೇಮ್ ಪ್ಲಾನ್ ಮಾಡಿದ್ದೀಯಾ. ಈ ದಾಖಲೆಗಳು ಕೇವಲ ಕಲ್ಯಾಣ್ನ ಬಿಸಿನೆಸ್ ಅನ್ನು ಮಾತ್ರವಲ್ಲ, ಆತನ ವೈಯಕ್ತಿಕ ಬದುಕನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸುತ್ತವೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಈ ಸತ್ಯವನ್ನು ನಾವು ಕಲ್ಯಾಣ್ ಮುಂದೆ ಹೇಗೆ ಮತ್ತು ಯಾವ ಸಮಯದಲ್ಲಿ ತಂದು ನಿಲ್ಲಿಸಬೇಕು ಎಂದು ಗಂಭೀರವಾಗಿ ಪ್ರಶ್ನಿಸುತ್ತಾನೆ. ವಿಕ್ರಮ್ ಧ್ವನಿಯಲ್ಲಿರುವ ಆ ಕುಟಿಲತೆ ಆತನ ದುಷ್ಟಬುದ್ಧಿಯನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಅದಕ್ಕೆ ಶ್ರೇಯಾ ಯಾವುದೇ ಆತುರವಿಲ್ಲದೆ ತನ್ನ ಕುರ್ಚಿಯಿಂದ ನಿಧಾನವಾಗಿ ಎದ್ದು ವಿಕ್ರಮ್ ಹತ್ತಿರ ಬಂದು ನಿಲ್ಲುತ್ತಾಳೆ. ಅವಳ ಕಣ್ಣುಗಳಲ್ಲಿ ಸೇಡಿನ ಕಿಚ್ಚು ಇನ್ನೂ ಆರೇ ಇಲ್ಲ. ಅದನ್ನು ತಡಮಾಡುವುದು ಯಾಕೆ ವಿಕ್ರಮ್? ಹೈದರಾಬಾದ್ನ ಆ ಪೆಂಟ್ ಹೌಸ್ನಲ್ಲಿ ಕಲ್ಯಾಣ್ ಮತ್ತು ಆ ಮಲೆನಾಡಿನ ಹೆಣ್ಣು ತನುಜಾ ತಮ್ಮ ಪ್ರೀತಿಯ ನಾಟಕದಲ್ಲಿ ಮಿಂದೇಳುತ್ತಿದ್ದಾರೆ.
ಅವರಿಗೆ ಒಂದು ಕ್ಷಣವೂ ತಲೆ ಎತ್ತಲು ಬಿಡಬಾರದು. ನಾವಿಬ್ಬರೂ ನಾಳೆಯೇ ನೇರವಾಗಿ ಹೈದರಾಬಾದ್ಗೆ ಹೊರಡೋಣ. ಕಲ್ಯಾಣ್ ಕಣ್ಣೆದುರೇ ಆ ಒಪ್ಪಂದದ ಸತ್ಯವನ್ನು ಎಸೆದು ಅವರ ನಡುವಿನ ನಂಬಿಕೆಯನ್ನು ನುಚ್ಚುನೂರು ಮಾಡೋಣ ಎಂದು ತನ್ನ ಅಪಾಯಕಾರಿ ನಿರ್ಧಾರವನ್ನು ಪ್ರಕಟಿಸುತ್ತಾಳೆ. ಶ್ರೇಯಾಳ ಈ ಮಾತಿಗೆ ವಿಕ್ರಮ್ ರಾಯ್ ಒಪ್ಪಿಗೆಯ ಸೂಚನೆಯಾಗಿ ತಲೆಯಾಡಿಸಿ ಮೇಜಿನ ಮೇಲೆ ಬಿದ್ದಿದ್ದ ಆ ರಹಸ್ಯ ದಾಖಲೆಗಳ ಫೈಲ್ ಅನ್ನು ತನ್ನ ಕೈಗೆ ತೆಗೆದುಕೊಂಡು ಗಟ್ಟಿಯಾಗಿ ಮುಚ್ಚುತ್ತಾನೆ. ಕಲ್ಯಾಣ್ ಮತ್ತು ತನುಜಾಳನ್ನು ಸರ್ವನಾಶ ಮಾಡಲು ಆ ಇಬ್ಬರೂ ಕುತಂತ್ರಿಗಳೂ ಒಟ್ಟಾಗಿ ಕೈಜೋಡಿಸಿರುವ ಆ ಕ್ಷಣ ಮುಂಬೈನ ಆ ಕೋಣೆಯಲ್ಲಿ ಮುಂದಿನ ದೊಡ್ಡ ಬಿರುಗಾಳಿಗೆ ಅಧಿಕೃತ ಮುನ್ನುಡಿ ಬರೆಯುತ್ತದೆ. ಇತ್ತ ಕಲ್ಯಾಣ್ ತನ್ನ ತಂದೆಯ ಆರೋಗ್ಯದ ಚಿಂತನೆಯಲ್ಲಿರುವಾಗಲೇ ಅತ್ತ ಇವರ ಬದುಕನ್ನು ಬುಡಮೇಲು ಮಾಡಲು ಮುಂಬೈನಿಂದ ಹೊರಟ ಆ ಕರಾಳ ಸಂಚು ಹೈದರಾಬಾದಿನ ಹಾದಿ ಹಿಡಿದಿರುತ್ತದೆ. ಮುಂಬೈನ ಆ ಕತ್ತಲು ಮತ್ತು ಸೇಡಿನ ವಾತಾವರಣದಿಂದ ದೂರ ಹೈದರಾಬಾದ್ನ ಅತ್ಯಂತ ಪ್ರತಿಷ್ಠಿತ ಹಾಗೂ ಐಷಾರಾಮಿ ಪೆಂಟ್ ಹೌಸ್ನಲ್ಲಿ ಬೆಳಗಿನ ಸೂರ್ಯನ ಹೊಂಬಣ್ಣದ ಕಿರಣಗಳು ದೊಡ್ಡ ಗಾಜಿನ ಕಿಟಕಿಗಳ ಮೂಲಕ ಒಳಗೆ ಹರಿದು ಬಂದಿವೆ. ಅಂದು ಶಾಪಿಂಗ್ ಮಾಲ್ನಲ್ಲಿ ನಡೆದ ಆ ನಾಟಕೀಯ ಹಾಗೂ ದಿಢೀರ್ ಘಟನೆಯ ನಂತರ ಕಲ್ಯಾಣ್ ಮತ್ತು ತನುಜಾ ನಡುವಿನಲ್ಲಿದ್ದ ಮುನಿಸು ಹಾಗೂ ಶೀತಲ ಸಮರ ಸಂಪೂರ್ಣವಾಗಿ ಕರಗಿ ಹೋಗಿದೆ. ಆ ಮನೆಯ ಮೂಲೆ ಮೂಲೆಯೂ ಈಗ ಒಂಟಿತನದ ಬದಲಿಗೆ ಒಂದು ಹೊಸ ಜೀವ ಪಡೆದುಕೊಂಡಂತೆ ಭಾಸವಾಗುತ್ತಿದೆ. ಅಡುಗೆ ಮನೆಯ ಕೌಂಟರ್ ಟಾಪ್ ಬಳಿ ನಿಂತಿರುವ ತನುಜಾಳ ಮುಖದಲ್ಲಿ ಮಲೆನಾಡಿನ ನೈಸರ್ಗಿಕ ಕಳೆ ಹಾಗೂ ತುಟಿಯಂಚಿನಲ್ಲಿ ತೃಪ್ತಿಯ ಮಂದಹಾಸ ಮೂಡಿದೆ. ಅವಳು ತನ್ನ ಕೈಯಾರೆ ತಯಾರಿಸುತ್ತಿರುವ ಆ ಅಡುಗೆಯ ಘಮಲು ಇಡೀ ಪೆಂಟ್ ಹೌಸ್ ಅನ್ನು ಆವರಿಸಿಕೊಂಡಿದೆ. ಅದೇ ಸಮಯದಲ್ಲಿ ಮಲಗುವ ಕೋಣೆಯಿಂದ ಆಚೆ ಬರುವ ಕಲ್ಯಾಣ್ ಎಂದಿನಂತೆ ಗಂಟು ಹಾಕಿದ ಹುಬ್ಬುಗಳು ಅಥವಾ ಗತ್ತಿನ ನಡಿಗೆಯಿಲ್ಲದೆ ತುಂಬಾ ಶಾಂತವಾಗಿ ಕಾಣಿಸಿಕೊಳ್ಳುತ್ತಾನೆ. ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುವ ಕಲ್ಯಾಣ್ ಅಡುಗೆ ಮನೆಯ ಕಡೆಗೆ ಕಣ್ಣು ಹಾಯಿಸಿ ತನುಜಾಳನ್ನೇ ಒಂಟಿಯಾಗಿ ದಿಟ್ಟಿಸುತ್ತಾನೆ. ತನುಜಾ ಗರಿಗರಿಯಾದ ಮಲೆನಾಡಿನ ಶೈಲಿಯ ಒಗ್ಗರಣೆಯ ಅವಲಕ್ಕಿ ಮತ್ತು ಘಮಘಮಿಸುವ ಬಿಸಿ ಬಿಸಿಯ ಫಿಲ್ಟರ್ ಕಾಫಿಯ ಟ್ರೇ ಅನ್ನು ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಬಳಿ ಬರುತ್ತಾಳೆ. ಕಲ್ಯಾಣ್ ಮುಂದೆ ಆ ತಟ್ಟೆಯನ್ನು ಇಡುವಾಗ ಅವರಿಬ್ಬರ ಕೈಗಳು ತಾಗಿದ ಸಣ್ಣ ಸ್ಪರ್ಶಕ್ಕೂ ಕಲ್ಯಾಣ್ ಒಮ್ಮೆ ಕಣ್ಣುಗಳನ್ನು ಅಗಲಿಸಿ ತನುಜಳ ಮುಖವನ್ನು ದಿಢೀರ್ ನೋಡುತ್ತಾನೆ. ಆಕೆಯ ಕಣ್ಣುಗಳಲ್ಲಿ ತನಗಾಗಿರುವ ಅಪಾರ ಕಾಳಜಿ ಹಾಗೂ ನಿಸ್ವಾರ್ಥ ಪ್ರೀತಿಯನ್ನು ಕಲ್ಯಾಣ್ ಮೊದಲ ಬಾರಿಗೆ ಅಷ್ಟು ಸ್ಪಷ್ಟವಾಗಿ ಗ್ರಹಿಸುತ್ತಾನೆ. ತನ್ನ ಮನಸ್ಸಿನಲ್ಲಿ ಇಷ್ಟು ದಿನ ಜಗತ್ತಿನ ಯಾರ ಮುಂದೆಯೂ ತಲೆಬಾಗದ ಆ ಅಹಂಕಾರದ ಮುಖವಾಡವನ್ನು ಕಲ್ಯಾಣ್ ಸಂಪೂರ್ಣವಾಗಿ ಕಳಚಿಡುತ್ತಾನೆ. ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಾಗಿ ಕುಳಿತುಕೊಳ್ಳುವ ಆತ ತನುಜಳ ಮುಖಕ್ಕೆ ನೇರವಾಗಿ ನೋಡುತ್ತಾ ತನ್ನ ಗಂಭೀರ ಧ್ವನಿಯಲ್ಲಿ ಮಾತನಾಡಲು ಶುರುಮಾಡುತ್ತಾನೆ. ತನುಜಾ, ಅಂದು ಮಾಲ್ನಲ್ಲಿ ನಾನು ನಿನ್ನನ್ನು ಸಮಾಜದ ಮುಂದೆ ನನ್ನ ಹೆಂಡತಿ ಎಂದು ಪರಿಚಯಿಸಿದ ಆ ಕ್ಷಣ ನನ್ನ ಜೀವನದಲ್ಲೇ ಅತ್ಯಂತ ಅನಿರೀಕ್ಷಿತವಾಗಿತ್ತು. ಆದರೆ ಆ ಮಾತು ಆಡಿದ ಕ್ಷಣದಿಂದ ನನ್ನ ಮನಸ್ಸಿನಾಳದಲ್ಲಿ ಯಾವುದೋ ಒಂದು ಹೊಸ ಭಾವನೆ ಹುಟ್ಟಿಕೊಂಡಿತು. ಅದಕ್ಕೆ ಮುಂಚೆ ನಾನು ಕೇವಲ ನನ್ನ ಹಣ, ಅಹಂಕಾರ ಮತ್ತು ಬಿಸಿನೆಸ್ ಗರ್ವಕ್ಕಾಗಿ ಮಾತ್ರ ಬದುಕಿದ್ದೆ. ಆದರೆ ನೀನು ನನ್ನ ಬದುಕಿಗೆ ಬಂದ ಮೇಲೆ ನನ್ನ ಆ ಅಹಂಕಾರಕ್ಕಿಂತ ನಿನ್ನ ಈ ಸ್ವಾಭಿಮಾನವೇ ದೊಡ್ಡದು ಎಂದು ನನಗೆ ತಿಳಿಸಿಕೊಟ್ಟೆ ಎಂದು ಕಲ್ಯಾಣ್ ತನ್ನ ಮನದಾಳದ ಮಾತುಗಳನ್ನು ಮೆದುವಾಗಿ ಬಿಚ್ಚಿಡುತ್ತಾನೆ. ಕಲ್ಯಾಣ್ನ ಆ ಅನಿರೀಕ್ಷಿತ ಮತ್ತು ಪ್ರಾಮಾಣಿಕ ಮಾತುಗಳನ್ನು ಕೇಳಿ ತನುಜಾಳಿಗೆ ಒಂದು ಕ್ಷಣ ಮಾತೇ ಹೊರಡದಂತೆ ಆಗುತ್ತದೆ. ಅವಳ ಕಣ್ಣಂಚಿನಲ್ಲಿ ಆನಂದದ ಮತ್ತು ನೆಮ್ಮದಿಯ ನೀರು ಹನಿಜಿನುಗಿ ನಿಲ್ಲುತ್ತದೆ. ಕೇವಲ ಒಪ್ಪಂದಕ್ಕಾಗಿ ದೊಡ್ಡ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಅಂಕಿತ ಹಾಕಿದ ಆ ಕಾಗದದ ಸಂಬಂಧ ಇಂದು ಇಷ್ಟು ಸುಂದರವಾದ ತಿರುವನ್ನು ಪಡೆಯುತ್ತದೆ ಎಂದು ಅವಳು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ತನುಜಾ ಯಾವುದೇ ದೊಡ್ಡದಾದ ಪ್ರೀತಿಯ ಪದಗಳನ್ನು ಆಡದೆ ಮೌನವಾಗಿದ್ದುಕೊಂಡೇ ಬಿಸಿಯಾದ ಫಿಲ್ಟರ್ ಕಾಫಿಯ ಕಪ್ ಅನ್ನು ಕಲ್ಯಾಣ್ ಕೈಗೆ ಎತ್ತಿಕೊಡುತ್ತಾಳೆ. ಆ ಕಾಫಿಯ ಕಪ್ ಅನ್ನು ಪಡೆದುಕೊಳ್ಳುವ ಕಲ್ಯಾಣ್ ಬೆರಳುಗಳು ತನುಜಾಳ ಬೆರಳುಗಳನ್ನು ಅಲುಗಾಡಿಸಿದಾಗ ಆ ಇಬ್ಬರ ಮೌನ ಪ್ರೇಮದ ಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಇಷ್ಟು ದಿನ ಕೋಟೆಯಂತಿದ್ದ ಆ ಪೆಂಟ್ ಹೌಸ್ ಈಗ ನಿಜವಾದ ಅರ್ಥದಲ್ಲಿ ಒಂದು ಪ್ರೀತಿಯ ಗೂಡಾಗಿ ಬದಲಾಗಿದೆ. ಬೆಳಗಿನ ಆ ಸುಂದರ ವಾತಾವರಣದಲ್ಲಿ ಕಲ್ಯಾಣ್ ಮತ್ತು ತನುಜಾ ನಡುವೆ ಮೂಡಿಬಂದ ಆಪ್ತಕ್ಷಣ ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಒಂದು ಹೊಸ ಚೈತನ್ಯವನ್ನು ತುಂಬಿದೆ. ಡೈನಿಂಗ್ ಟೇಬಲ್ ಬಳಿ ಕುಳಿತಿರುವ ಕಲ್ಯಾಣ್ ತನುಜಾ ತಂದಿಟ್ಟ ಮಲೆನಾಡಿನ ಶೈಲಿಯ ಒಗ್ಗರಣೆಯ ಅವಲಕ್ಕಿಯ ಮೊದಲ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳುತ್ತಾನೆ. ಅದರ ರುಚಿ ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ಅಚ್ಚರಿ ಮತ್ತು ಮೆಚ್ಚುಗೆಯ ನಗು ಮೂಡುತ್ತದೆ. ಇಷ್ಟು ದಿನ 5 ಸ್ಟಾರ್ ಹೋಟೆಲ್ಗಳ ದುಬಾರಿ ತಿಂಡಿಗಳಿಗೆ ಅಭ್ಯಾಸವಾಗಿದ್ದ ಕಲ್ಯಾಣ್ಗೆ ತನುಜಾ ತನ್ನ ಕೈಯಾರೆ ಪ್ರೀತಿಯಿಂದ ಮಾಡಿದ ಈ ಸರಳ ಅಡುಗೆಯಲ್ಲಿ ಸಿಕ್ಕಿದ ತೃಪ್ತಿ ಬೇರೆ ಯಾವುದರಲ್ಲೂ ಸಿಕ್ಕಿರಲಿಲ್ಲ. ತನುಜಾಳ ಮುಖದ ಕಡೆ ನೋಡುತ್ತಾ, ತುಂಬಾ ಚೆನ್ನಾಗಿದೆ ತನುಜಾ. ಹೈದರಾಬಾದ್ನಲ್ಲಿ ಇಂತಹ ಅಡುಗೆಯ ರುಚಿ ನಾನು ಎಂದೂ ಸವಿದಿರಲಿಲ್ಲ ಎಂದು ಮೆಚ್ಚುಗೆಯ ಮಾತುಗಳನ್ನಾಡುತ್ತಾನೆ. ಕಲ್ಯಾಣ್ನ ಆ ಮೆಚ್ಚುಗೆಯ ಮಾತುಗಳನ್ನು ಕೇಳಿ ತನುಜಾಳ ಮುಖದಲ್ಲಿ ನಾಚಿಕೆಯ ಜತೆಗೆ ಒಂದು ಅಪರೂಪದ ಮಂದಹಾಸ ಅರಳುತ್ತದೆ. ಅವಳು ಟೇಬಲ್ನ ಇನ್ನೊಂದು ಕಡೆ ನಿಂತು, ನಿಮಗೆ ಇಷ್ಟವಾಯಿತಲ್ಲ, ಅದೇ ನನಗೆ ಖುಷಿ.
ಮಲೆನಾಡಿನಲ್ಲಿ ನಾವು ಯಾವುದೇ ಅಡುಗೆ ಮಾಡಿದರೂ ಅದರಲ್ಲಿ ಪ್ರೀತಿ ಬೆರೆತಿರುತ್ತದೆ ಎಂದು ಮೃದುವಾಗಿ ಉತ್ತರಿಸುತ್ತಾಳೆ. ಕಲ್ಯಾಣ್ ತನ್ನ ಕಾಫಿ ಕಪ್ ಅನ್ನು ಮೇಜಿನ ಮೇಲೆ ಇಟ್ಟು ಕುರ್ಚಿಯನ್ನು ಸ್ವಲ್ಪ ಹಿಂದಕ್ಕೆ ಜರುಗಿ ಕೂತುಕೊಳ್ಳುತ್ತಾನೆ. ತನುಜಾಳ ಪ್ರತಿಯೊಂದು ನಡವಳಿಕೆ, ಅವಳಲ್ಲಿರುವ ಆ ಅತಿಯಾದ ಸರಳತೆ ಮತ್ತು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕುಗ್ಗದ ಆ ದಿಟ್ಟ ಸ್ವಾಭಿಮಾನ ದಿನದಿಂದ ದಿನಕ್ಕೆ ತನ್ನನ್ನು ಅವಳತ್ತ ಹೇಗೆ ಸೆಳೆಯುತ್ತಿದೆ ಎಂಬುದನ್ನು ಕಲ್ಯಾಣ್ ಮನಸ್ಸಿನಲ್ಲಿಯೇ ಆಳವಾಗಿ ಯೋಚಿಸುತ್ತಾನೆ. ತನ್ನ ಹಿಂದಿನ ಅಹಂಕಾರದ ದಿನಗಳನ್ನು ನೆನಪಿಸಿಕೊಂಡು ಕಲ್ಯಾಣ್ ಕಣ್ಣುಗಳಲ್ಲಿ ಒಂದು ಕ್ಷಣ ಪಶ್ಚಾತ್ತಾಪದ ನೆರಳು ಮೂಡುತ್ತದೆ. ತನುಜ ಅಂದು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಆ ಒಪ್ಪಂದದ ಪೇಪರ್ಗೆ ಸಹಿ ಹಾಕುವಾಗ ನೀನೊಬ್ಬಳು ಕೇವಲ ನನ್ನ ತಂದೆಯ ಪ್ರಾಣ ಉಳಿಸಲು ಬಂದ ದಾರಿದೀಪ ಎಂದುಕೊಂಡಿದ್ದೆ. ಅಹಂಕಾರದ ಮದದಲ್ಲಿದ್ದ ನನಗೆ ನೀನೊಬ್ಬ ಸಾಮಾನ್ಯ ಹೆಣ್ಣಾಗಿ ಕಂಡಿದ್ದೆ. ಆದರೆ ಕಳೆದ ಕೆಲವು ದಿನಗಳಿಂದ ನಿನ್ನ ಜೊತೆ ಇರುವಾಗ ನನಗೆ ಅರ್ಥವಾಗಿದೆ. ಜಗತ್ತಿನ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಮನಸ್ಸಿನಲ್ಲಿ ಒಳ್ಳೆಯತನ ಮತ್ತು ಸ್ವಾಭಿಮಾನವಿಲ್ಲದವನು ಅತ್ಯಂತ ಬಡವ. ನೀನು ನನಗೆ ಬರೀ ಹೆಂಡತಿಯಲ್ಲ, ನನ್ನ ಜೀವನದ ನಿಜವಾದ ದಾರಿ ತೋರಿಸಿದ ಗುರು ಎಂದು ಕಲ್ಯಾಣ್ ಅತಿ ಗಂಭೀರವಾಗಿ ಮತ್ತು ಮನಪೂರ್ವಕವಾಗಿ ನುಡಿಯುತ್ತಾನೆ. ಕಲ್ಯಾಣ್ ಆಡಿದ ಆ ಮಾತುಗಳು ತನುಜಾಳ ಎದೆಗೆ ನೇರವಾಗಿ ತಾಕುತ್ತವೆ. ಇಷ್ಟು ದಿನ ತನ್ನ ಒಂಟಿ ಬದುಕು, ಜವಾಬ್ದಾರಿಗಳು ಮತ್ತು ಆ ಒಪ್ಪಂದದ ಮದುವೆಯಿಂದ ಮನಸ್ಸಿನಲ್ಲಿ ಅನುಭವಿಸಿದ್ದ ಎಲ್ಲಾ ನೋವುಗಳು ಒಂದೇ ಕ್ಷಣದಲ್ಲಿ ಕರಗಿ ಹೋದ ಅನುಭವ ಅವಳಾಗುತ್ತದೆ. ಕಲ್ಯಾಣ್ನ ಕಣ್ಣುಗಳಲ್ಲಿ ಕಾಣಿಸುತ್ತಿರುವ ಆ ಪ್ರಾಮಾಣಿಕತೆಯನ್ನು ನೋಡಿದ ತನುಜಾಳ ಗಂಟಲು ಗದ್ಗದಿತವಾಗುತ್ತದೆ. ಅವಳು ಯಾವುದೇ ಅತಿರೇಕದ ಪ್ರೀತಿಯ ನಾಟಕವಾಡದೆ ಕೇವಲ ತನ್ನ ಮೌನ ಮತ್ತು ಕಣ್ಣೀರ ಹನಿಯ ಮೂಲಕ ಆ ಮಾತಿಗೆ ಬೆಲೆ ಕಟ್ಟುತ್ತಾಳೆ. ಕಲ್ಯಾಣ್ ತನ್ನ ಕೈಯನ್ನು ಚಾಚಿ ತನುಜಾಳ ಕೈಯನ್ನು ಮೆದುವಾಗಿ ಹಿಡಿದುಕೊಳ್ಳುವ ಆ ಕ್ಷಣ, ಆ ಐಷಾರಾಮಿ ಪೆಂಟ್ ಹೌಸ್ನಲ್ಲಿ ಇಬ್ಬರ ಹೃದಯಗಳು ಒಂದೇ ಲಯದಲ್ಲಿ ಸ್ಪಂದಿಸಲು ಶುರುವಾಗುತ್ತವೆ. ಆದರೆ ಈ ಸುಂದರ ಪ್ರೇಮದ ಲೋಕದ ಹೊರಗೆ ಇವರ ಸಂಸಾರವನ್ನು ಭಸ್ಮ ಮಾಡಲು ಒಂದು ದೊಡ್ಡ ಬಿರುಗಾಳಿ ವೇಗವಾಗಿ ಹೈದರಾಬಾದ್ನತ್ತ ಧಾವಿಸುತ್ತಿದೆ ಎಂಬ ಅರಿವು ಅವರಿಬ್ಬರಿಗೂ ಇನ್ನೂ ಇರುವುದಿಲ್ಲ. ಕಲ್ಯಾಣ್ ಮತ್ತು ತನುಜಾಳ ಆ ಸುಂದರ ಹಾಗೂ ಭಾವನಾತ್ಮಕ ಕ್ಷಣ ಹೆಚ್ಚು ನಿಮಿಷಗಳು ನಿಲ್ಲಲು ಬಿಡದೆ ಡೈನಿಂಗ್ ಟೇಬಲ್ ಮೇಲಿಟ್ಟಿದ್ದ ಕಲ್ಯಾಣ್ನ ಸ್ಮಾರ್ಟ್ಫೋನ್ ಹಠಾತ್ತನೆ ಜೋರಾಗಿ ರಿಂಗ್ ಆಗಲು ಶುರುವಾಗುತ್ತದೆ. ಆ ಐಷಾರಾಮಿ ಪೆಂಟ್ಹೌಸ್ನ ಮೌನವನ್ನು ಸೀಳಿಕೊಂಡು ಬಂದ ಆ ಫೋನ್ ರಿಂಗಿಂಗ್ ಸದ್ದು ಇಬ್ಬರ ಆಪ್ತಲೋಕವನ್ನು ಒಮ್ಮೆಲೆ ಕತ್ತರಿಸಿ ಹಾಕುತ್ತದೆ. ಕಲ್ಯಾಣ್ ಸ್ವಲ್ಪ ಅಸಹನೆಯಿಂದ ತನ್ನ ಫೋನ್ ಕಡೆ ನೋಡುತ್ತಾನೆ. ಆದರೆ ಸ್ಕ್ರೀನ್ ಮೇಲೆ ಮೂಡಿಬಂದ ಆ ನಂಬರ್ ಅನ್ನು ನೋಡುತ್ತಿದ್ದಂತೆ ಕಲ್ಯಾಣ್ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಅದು ಬೇರೆ ಯಾರದ್ದೋ ಅಲ್ಲ, ಅಂದು ರಾಘವ ವರ್ಮಾ ಅವರಿಗೆ ತುರ್ತು ಚಿಕಿತ್ಸೆ ನೀಡಿದ್ದ ಶಿವಮೊಗ್ಗದ ಆ ಖಾಸಗಿ ಆಸ್ಪತ್ರೆಯ ಮುಖ್ಯ ವೈದ್ಯರ ನೇರ ನಂಬರ್ ಆಗಿರುತ್ತದೆ. ಬೆಳಗ್ಗೆಯೇ ಆಸ್ಪತ್ರೆಯಿಂದ ಕರೆ ಬಂದಿರುವುದನ್ನು ಕಂಡು ಕಲ್ಯಾಣ್ ಹುಬ್ಬುಗಂಟಿಕ್ಕುತ್ತಾನೆ. ತನುಜಾ ಕೂಡ ಕಲ್ಯಾಣ್ ಮುಖದಲ್ಲ ಉಂಟಾದ ಆ ದಿಢೀರ್ ಬದಲಾವಣೆಯನ್ನು ಗಮನಿಸಿ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಆತಂಕದಿಂದ ಹತ್ತಿರ ಬರುತ್ತಾಳೆ. ಕಲ್ಯಾಣ್ ತುಸು ಗಂಭೀರ ಮುಖದಿಂದಲೇ ಕಾಲ್ ರಿಸೀವ್ ಮಾಡಿ ಕಿವಿಗೆ ಹಚ್ಚಿಕೊಳ್ಳುತ್ತಾನೆ. ಆಚೆಯಿಂದ ಡಾಕ್ಟರ್ ಧ್ವನಿ ತೀರಾ ಗದ್ಗದಿತವಾಗಿ ಮತ್ತು ನಡುಕದಿಂದ ಕೇಳಿಸುತ್ತದೆ. ಹಲೋ, ಮಿಸ್ಟರ್ ಕಲ್ಯಾಣ್ ವರ್ಮಾ ಅವರೇ? ನಾನು ಡಾಕ್ಟರ್ ಪ್ರಕಾಶ್ ಮಾತಾಡ್ತಿರೋದು. ಅಂದು ನಿಮ್ಮ ತಂದೆ ರಾಘವ ವರ್ಮಾ ಅವರಿಗೆ ಆಯಿತು ನೋಡಿ, ಆ ಹಾರ್ಟ್ ಅಟ್ಯಾಕ್. ಅದು ಸಂಪೂರ್ಣವಾಗಿ ಸಹಜವಾದದ್ದಲ್ಲ ಸರ್. ಅವರ ಆ ದಿನದ ವೈದ್ಯಕೀಯ ವರದಿಗಳು ಮತ್ತು ಬ್ಲಡ್ ಸ್ಯಾಂಪಲ್ ಅನ್ನು ನಾವು ಈಗ ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ಎಂದು ಡಾಕ್ಟರ್ ಮಾತನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ. ಕಲ್ಯಾಣ್ ಆ ಮಾತನ್ನು ಕೇಳುತ್ತಿದ್ದಂತೆ ಕುರ್ಚಿಯಿಂದ ಒಮ್ಮೆಲೆ ಮೇಲಕ್ಕೆ ಎದ್ದು ನಿಲ್ಲುತ್ತಾನೆ. ಅವನ ಕಣ್ಣುಗಳಲ್ಲಿ ಅಚ್ಚರಿ, ಆಘಾತ ಮತ್ತು ತೀವ್ರವಾದ ಕೋಪ ಒಟ್ಟಿಗೆ ಸ್ಫೋಟಗೊಳ್ಳುತ್ತದೆ. ಏನು ಡಾಕ್ಟರ್ ಹೇಳುತ್ತಿರುವುದು? ಅಪ್ಪನಿಗೆ ಬಂದ ಹಾರ್ಟ್ ಅಟ್ಯಾಕ್ ಸಹಜವಲ್ಲವೆಂದರೆ ಏನು ಅರ್ಥ? ಸ್ಪಷ್ಟವಾಗಿ ಹೇಳಿ ಎಂದು ಕಲ್ಯಾಣ್ ಫೋನ್ನಲ್ಲಿ ಜೋರಾಗಿ ಗದರುತ್ತಾನೆ. ಆತನ ಗಡುಸಾದ ಧ್ವನಿಯನ್ನು ಕೇಳಿ ತನುಜಾಳಿಗೆ ಎದೆ ಬಡಿತ ಹೆಚ್ಚಾಗುತ್ತದೆ. ಅವಳು ಗಾಬರಿಯಿಂದ ಕಲ್ಯಾಣ್ ತೋಳನ್ನು ಹಿಡಿದು, ಏನಾಯ್ತು ಕಲ್ಯಾಣ್? ಆಸ್ಪತ್ರೆಯಿಂದ ಏನ್ ಹೇಳ್ತಿದ್ದಾರೆ ಎಂದು ನಡುಕದ ಧ್ವನಿಯಲ್ಲಿ ಪ್ರಶ್ನಿಸುತ್ತಾಳೆ. ಫೋನ್ನಲ್ಲಿ ಡಾಕ್ಟರ್ ಮುಂದುವರಿಸಿ, ಹೌದು ಸರ್, ಆಸ್ಪತ್ರೆಗೆ ಬರುವ ಮುನ್ನವೇ ನಿಮ್ಮ ತಂದೆಯವರ ಕಾಫಿಯಲ್ಲಿ ಅಥವಾ ಅವರ ದೇಹಕ್ಕೆ ಸೇರುವಂತೆ ಯಾರೋ ಅತ್ಯಂತ ಪ್ರಬಲವಾದ ಸ್ಲೋ ಪಾಯ್ಸನ್ ನೀಡಿದ್ದಾರೆ ಎಂಬ ಅನುಮಾನ ದೃಢಪಡುವ ಹಂತದಲ್ಲಿದೆ. ಅಂದು ಆಪರೇಷನ್ ಸಮಯದಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಆ ಸುಳಿವು ಸಿಕ್ಕಿರಲಿಲ್ಲ, ಆದರೆ ಈಗ ಲೇಬರ್ ರಿಪೋರ್ಟ್ ಬಂದಿದೆ ಎಂದು ಗಂಭೀರ ಮಾಹಿತಿಯನ್ನು ಬಿಚ್ಚಿಡುತ್ತಾರೆ. ಆ ಮಾತು ಕಲ್ಯಾಣ್ ಕಿವಿಗೆ ಅಪ್ಪಳಿಸುತ್ತಿದ್ದಂತೆ ಅವನ ಇಡೀ ಮೈಕೈಯ ರಕ್ತ ಕುದಿಯಲು ಶುರುವಾಗುತ್ತದೆ.
ತಂದೆಯ ಪ್ರಾಣ ಉಳಿಯಿತು ಎಂದು ನೆಮ್ಮದಿಯಾಗಿದ್ದ ಆತನಿಗೆ ಆ ಪ್ರಾಣಕ್ಕೆ ಕುತ್ತು ತರಲು ಯಾರೋ ಒಳಸಂಚು ನಡೆಸಿದ್ದಾರೆ ಎಂಬ ಸತ್ಯ ಈಗ ದೊಡ್ಡ ಸಿಡಿಲಿನಂತೆ ಎರಗಿರುತ್ತದೆ. ಫೋನ್ ಕಟ್ ಮಾಡಿದ ಕಲ್ಯಾಣ್ ಮುಖದಲ್ಲಿ ಈಗ ಅಸಹನೀಯ ಕೋಪ ಮತ್ತು ಕರಾಳ ಮೌನ ಆವರಿಸಿಕೊಂಡಿದೆ. ತನುಜಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಯಾವ ಸಂಚು ಕಲ್ಯಾಣ್? ಯಾರು ಮಾಡಿದ್ದು ಹೀಗೆ? ಎಂದು ನಡುಗುತ್ತಾ ಕೇಳುತ್ತಾಳೆ. ಕಲ್ಯಾಣ್ ತನ್ನ ಮುಷ್ಟಿಯನ್ನು ಗೋಡೆಗೆ ಜೋರಾಗಿ ಗುದ್ದುತ್ತಾ, ನನ್ನ ತಂದೆಯನ್ನು ಕೊಲ್ಲಲು ಯಾರು ಪ್ರಯತ್ನಿಸಿದರು ಎಂಬುದು ನನಗೆ ತಿಳಿಯಬೇಕು. ಅಂದು ಆಸ್ಪತ್ರೆಯಲ್ಲಿ ನಾವಿಬ್ಬರೂ ಮಾಡಿಕೊಂಡ ಆ ಒಪ್ಪಂದದ ರಹಸ್ಯ ಮತ್ತು ಅಪ್ಪನ ಮೇಲಿನ ಈ ದಾಳಿಯ ಹಿಂದೆ ಯಾವುದೋ ದೊಡ್ಡ ಕೈವಾಡವಿದೆ. ಯಾರೋ ಬೇಕಂತಲೇ ಈ ಸತ್ಯವನ್ನು ಹೊರಹಾಕಲು ಹೊರಟಿದ್ದಾರೆ ಎಂದು ಹಲ್ಲು ಕಚ್ಚಿ ಪ್ರತಿಜ್ಞೆ ಮಾಡುತ್ತಾನೆ. ಆದರೆ ಈ ಸಂಚಿನ ಹಿಂದಿರುವ ಆ ಕರಾಳ ಮುಖಗಳು ಈಗಾಗಲೇ ಹೈದರಾಬಾದ್ ತಲುಪಿವೆ ಎಂಬ ಅರಿವು ಆ ಕ್ಷಣದಲ್ಲಿ ಅವರಿಬ್ಬರಿಗೂ ಇರುವುದಿಲ್ಲ. ಆಸ್ಪತ್ರೆಯ ಡಾಕ್ಟರ್ ನೀಡಿದ ಆಘಾತಕಾರಿ ಮಾಹಿತಿಯಿಂದ ಕಲ್ಯಾಣ್ ತತ್ತರಿಸಿ ಹೋಗಿದ್ದಾನೆ. ಕೈಯಲ್ಲಿದ್ದ ಸ್ಮಾರ್ಟ್ಫೋನ್ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡಿರುವ ಆತನ ಬೆರಳುಗಳು ನಡುಗುತ್ತಿವೆ. ಲಿವಿಂಗ್ ರೂಮ್ನ ನೆಲದ ಮೇಲೆ ಹಾಗೆಯೇ ನಿಂತಿರುವ ಕಲ್ಯಾಣ್ ಕಣ್ಣುಗಳಲ್ಲಿ ಕೋಪ, ಆಶ್ಚರ್ಯ ಮತ್ತು ತೀವ್ರವಾದ ಗೊಂದಲದ ಕಪ್ಪು ನೆರಳುಗಳು ಆವರಿಸಿಕೊಂಡಿವೆ. ತಂದೆಯ ಸಾವು ತಪ್ಪಿತು ಎಂದು ನಿಟ್ಟುಸಿರು ಬಿಟ್ಟಿದ್ದ ಆತನಿಗೆ ಆ ಸಾವಿನ ಹಿಂದೆ ಯಾರೋ ಉದ್ದೇಶಪೂರ್ವಕವಾಗಿ ಹೆಣೆದ ಕ್ರೂರ ಕುತಂತ್ರವಿತ್ತು ಎಂಬ ಸತ್ಯ ಈಗ ದೊಡ್ಡ ಸಿಡಿಲಿನಂತೆ ಅಪ್ಪಳಿಸಿದೆ. ಅಪ್ಪನಿಗೆ ಸ್ಲೋ ಪಾಯ್ಸನ್ ನೀಡಲಾಗಿತ್ತು ಎಂಬ ಡಾಕ್ಟರ್ ಮಾತುಗಳು ಕಲ್ಯಾಣ್ ಕಿವಿಯಲ್ಲಿ ಮತ್ತೆ ಮತ್ತೆ ಮಾರ್ದನಿಸುತ್ತಿರುತ್ತವೆ. ತನುಜಾಳ ಮುಖದಲ್ಲೂ ಆತಂಕದ ಮಳೆ ಸುರಿಯುತ್ತಿದೆ. ಕಲ್ಯಾಣ್ನ ಈ ಮೌನ ಮತ್ತು ಕೋಪದ ಸ್ವರೂಪವನ್ನು ಎಂದೂ ನೋಡಿರದ ಅವಳು ಅವನ ಹತ್ತಿರ ಬಂದು ಆತ ಆಘಾತದಿಂದ ಹೊರಬರುವಂತೆ ಮಾಡಲು ಯತ್ನಿಸುತ್ತಾಳೆ. ಕಲ್ಯಾಣ್ ತಲೆ ಎತ್ತಿ ತನುಜಾ ಕಡೆ ನೋಡುತ್ತಾನೆ. ಆತನ ಕಣ್ಣುಗಳಲ್ಲಿ ಈಗ ತನುಜಾಳ ಮೇಲೆ ಯಾವುದೇ ಅನುಮಾನವಿಲ್ಲದಿದ್ದರೂ ಸಮಾಜದ ಕಣ್ಣಿಗೆ ಈ ಎಲ್ಲ ಘಟನೆಗಳು ಹೇಗೆ ಕಾಣಿಸಲಿವೆ ಎಂಬ ಆತಂಕ ಸ್ಪಷ್ಟವಾಗಿ ಗೋಚರಿಸುತ್ತದೆ. ತನುಜಾ, ಅಂದು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ನಮ್ಮಿಬ್ಬರ ಮದುವೆ ಅನಿವಾರ್ಯವಾಗಿ ನಡೆಯಿತು. ನಾವು ಸಹಿ ಹಾಕಿದ ಆ ಒಪ್ಪಂದದ ಪತ್ರ ಕೇವಲ ನಮ್ಮಿಬ್ಬರ ಮಧ್ಯೆ ಮಾತ್ರ ಇತ್ತು ಎಂದುಕೊಂಡಿದ್ದೆ. ಆದರೆ ಈಗ ಅಪ್ಪನ ಆರೋಗ್ಯದ ಹತ್ಯೆಯತ್ನ ಮತ್ತು ಈ ಒಪ್ಪಂದದ ಕಾಗದಗಳು ಒಂದಕ್ಕೊಂದು ಕನೆಕ್ಟ್ ಆಗುತ್ತಿವೆ ಎಂದು ಕಲ್ಯಾಣ್ ಗಂಭೀರವಾಗಿ ನುಡಿಯುತ್ತಾನೆ. ತನುಜಾ ಬೆಚ್ಚಿಬೀಳುತ್ತಾಳೆ. ಅದಕ್ಕೂ ಒಪ್ಪಂದಕ್ಕೂ ಏನು ಸಂಬಂಧ ಕಲ್ಯಾಣ್? ಎಂದು ಆಕೆ ನಡುಗುವ ಧ್ವನಿಯಲ್ಲಿ ಕೇಳುತ್ತಾಳೆ. ಕಲ್ಯಾಣ್ ದೀರ್ಘವಾದ ಉಸಿರನ್ನು ಹೊರಹಾಕಿ ಕೋಣೆಯೊಳಗೆ ಇತ್ತಿತ್ತ ನಡೆದಾಡುತ್ತಾ, ಯಾರೋ ನಮ್ಮ ಶತ್ರುಗಳು ನಮ್ಮನ್ನು ಆಳವಾಗಿ ಗಮನಿಸುತ್ತಿದ್ದಾರೆ. ಅಂದು ನಾವು ಆಸ್ಪತ್ರೆಯಲ್ಲಿ ಮಾಡಿಕೊಂಡ ಆ ಒಪ್ಪಂದದ ಸತ್ಯ ಮತ್ತು ಈ ಒಪ್ಪಂದದ ಫೋಟೋಗಳು ಯಾರೋ ಒಬ್ಬರ ಕೈಗೆ ಸೇರಿವೆ. ಅವರು ನಮ್ಮ ಪ್ರೀತಿಯನ್ನು ಅಥವಾ ಈ ದಾಂಪತ್ಯವನ್ನು ಮುರಿಯಲು ಮಾತ್ರವಲ್ಲ, ನನ್ನ ಇಡೀ ವರ್ಮ ಸಾಮ್ರಾಜ್ಯವನ್ನು ನಾಶ ಮಾಡಲು ದೊಡ್ಡದೊಂದು ಕರಾಳ ಆಟ ಆಡುತ್ತಿದ್ದಾರೆ ಎಂದು ಹಲ್ಲು ಕಚ್ಚಿ ನುಡಿಯುತ್ತಾನೆ. ತನ್ನ ತಂದೆಗೆ ಮೋಸ ಮಾಡಿದ ಆ ದ್ರೋಹಿ ಯಾರು ಎಂಬುದನ್ನು ಪತ್ತೆ ಹಚ್ಚಲು ಕಲ್ಯಾಣ್ ತಕ್ಷಣವೇ ತನ್ನ ವಿಶ್ವಾಸಾರ್ಹ ಕಂಪನಿ ಮ್ಯಾನೇಜರ್ಗೆ ಫೋನ್ ಮಾಡಲು ಮುಂದಾಗುತ್ತಾನೆ. ಯಾರು ಈ ಕೃತ್ಯದ ಹಿಂದೆ ಇದ್ದಾರೆ ಎಂದು ಇಂದೇ ನನ್ನ ಶೈಲಿಯಲ್ಲಿಯೇ ಹೊರತೆಗೆಯುತ್ತೇನೆ. ನನ್ನ ತಂದೆಗೆ ಕೈಹಾಕಿದವರನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಕಲ್ಯಾಣ್ ತನ್ನ ಕೋಪವನ್ನು ಹೊರಹಾಕುತ್ತಾನೆ. ಆದರೆ ಕಲ್ಯಾಣ್ ಈ ಕಡೆ ತನ್ನದೇ ಆದ ತನಿಖೆಗೆ ಸಿದ್ಧತೆ ನಡೆಸುತ್ತಿರುವಷ್ಟೇ ವೇಗವಾಗಿ ಆ ಕರಾಳ ರಹಸ್ಯದ ಫೈಲ್ ಹಿಡಿದು ಶ್ರೇಯಾ ಮತ್ತು ವಿಕ್ರಮ್ ರಾಯ್ ಹೈದರಾಬಾದ್ನ ಆಕಾಶದಲ್ಲಿ ಹಾರಾಡುತ್ತಾ ಆ ಪೆಂಟ್ ಹೌಸ್ ಗೇಟ್ ತಲುಪುತ್ತಿದ್ದಾರೆ ಎಂಬ ಸತ್ಯ ಅವರಿಗೆ ಇನ್ನೂ ತಿಳಿದಿರುವುದಿಲ್ಲ. ವೈನ ಆ ಐಷಾರಾಮಿ ಹೋಟೆಲ್ ಕೊಠಡಿಯಿಂದ ಹೊರಟ ಶ್ರೇಯಾ ಮತ್ತು ವಿಕ್ರಮ್ ರಾಯ್ ವಿಕ್ರಮ್ನ ಖಾಸಗಿ ಜೆಟ್ ಏರೋಪ್ಲೇನ್ನಲ್ಲಿ ಹೈದರಾಬಾದ್ನತ್ತ ವೇಗವಾಗಿ ಸಾಗುತ್ತಿದ್ದಾರೆ. ಆ ವಿಮಾನದ ಒಳಭಾಗದಲ್ಲಿರುವ ಸೌಕರ್ಯಗಳ ನಡುವೆಯೂ ಅಲ್ಲಿನ ವಾತಾವರಣದಲ್ಲಿ ಮಾತ್ರ ತೀವ್ರವಾದ ಉದ್ವೇಗ ಮತ್ತು ಸೇಡಿನ ಕಾವು ತುಂಬಿದೆ. ಶ್ರೇಯಾ ತನ್ನ ಕೈಯಲ್ಲಿರುವ ಆ ರಹಸ್ಯ ದಾಖಲೆಗಳ ಫೈಲ್ ಅನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾಳೆ. ಅವಳ ಕಣ್ಣುಗಳಲ್ಲಿ ಕಲ್ಯಾಣ್ ಮತ್ತು ತನುಜಾಳನ್ನು ಹೇಗೆ ಮಣ್ಣು ಮುಕ್ಕಿಸಬೇಕು ಎಂಬ ಕುಟಿಲ ಆಲೋಚನೆಗಳು ಅಲೆಯಂತೆ ಅಪ್ಪಳಿಸುತ್ತಿವೆ. ಮುಂಬೈ ಮಳೆಯ ರಾತ್ರಿ ಹೆಣೆದ ಆ ಸಂಚು ಈಗ ಹೈದರಾಬಾದ್ನ ನೆಲದ ಮೇಲೆ ಸಾಕಾರಗೊಳ್ಳಲು ಕ್ಷಣಗಣನೆ ಶುರುವಾಗಿದೆ. ವಿಮಾನದ ಕಿಟಕಿಯಿಂದ ಹೊರಗೆ ಕಾಣುವ ಮೋಡಗಳನ್ನು ದಿಟ್ಟಿಸುತ್ತಾ ಕುಳಿತಿರುವ ವಿಕ್ರಮ್ ರಾಯ್ ತನ್ನ ತುಟಿಗಳ ಮೇಲೆ ಕ್ರೂರ ನಗುವನ್ನು ತಂದುಕೊಂಡು ಶ್ರೇಯಾ ಕಡೆ ತಿರುಗುತ್ತಾನೆ. ಶ್ರೇಯಾ, ನೀನು ಅಂದುಕೊಂಡಂತೆ ಎಲ್ಲವೂ ಪ್ಲಾನ್ ಪ್ರಕಾರವೇ ನಡೆದುಕೊಂಡು ಬಂದಿದೆ. ಹೈದರಾಬಾದ್ ತಲುಪುತ್ತಿದ್ದಂತೆ ನಾವು ನೇರವಾಗಿ ಆ ಕಲ್ಯಾಣ್ನ ಪೆಂಟ್ ಹೌಸ್ಗೆ ಹೋಗೋಣ. ಅಲ್ಲಿ ಆತ ತನ್ನ ಹೆಂಡತಿಯೊಂದಿಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಿರಬಹುದು. ಆದರೆ ನಾವು ತೆಗೆದುಕೊಂಡು ಹೋಗುತ್ತಿರುವ ಈ ದಾಖಲೆಗಳ ಫೈಲ್ ಅವರ ಇಡೀ ಬದುಕನ್ನೇ ಸುಟ್ಟುಬೂದಿ ಮಾಡುತ್ತದೆ ಎಂದು ಕುಹಕವಾಗಿ ನುಡಿಯುತ್ತಾನೆ. ವಿಕ್ರಮ್ ಮಾತಿಗೆ ತಲೆಯಾಡಿಸುವ ಶ್ರೇಯಾ, ಕಲ್ಯಾಣ್ ಅಂದು ನನ್ನನ್ನು ಆ ಮಾಲ್ನಲ್ಲಿ ಎಲ್ಲರ ಮುಂದೆ ಎಂಥ ಅವಮಾನ ಮಾಡಿದ್ದಾನೋ
ಆ ನೋವು ಇಂದು ಅವನಿಗೆ ತಿಳಿಯಬೇಕು. ತನ್ನ ಹೆಂಡತಿಯೇ ಆತನಿಗೆ ಮಾಡಿದ ಮೋಸದ ಕಥೆ ಗೊತ್ತಾದಾಗ ಆತನ ಅಹಂಕಾರ ಹೇಗೆ ಪುಡಿಪುಡಿಯಾಗುತ್ತದೆ ಎಂಬುದನ್ನು ನೋಡಲು ನಾನು ಕಾಯುತ್ತಿದ್ದೇನೆ ಎಂದು ತನ್ನ ಹಗೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಉಚ್ಚರಿಸುತ್ತಾಳೆ. ಇತ್ತ ಹೈದರಾಬಾದ್ನ ಆ ಐಷಾರಾಮಿ ಪೆಂಟ್ ಹೌಸ್ನಲ್ಲಿ ಕಲ್ಯಾಣ್ ತನ್ನ ತಂದೆಗೆ ನಡೆದ ಆ ವಿಷಪ್ರಯೋಗದ ಬಗ್ಗೆ ತನಿಖೆ ಮಾಡಲು ತನ್ನ ನಂಬಿಕಸ್ಥ ಮ್ಯಾನೇಜರ್ಗೆ ಫೋನ್ ಮಾಡಿ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡುತ್ತಿರುತ್ತಾನೆ. ಯಾರು ಈ ಕೃತ್ಯದ ಹಿಂದೆ ಇದ್ದಾರೆ ಎಂಬ ಅಸಲಿ ಸತ್ಯ ನನಗೆ ಇಂದೇ ಬೇಕು. ಶಿವಮೊಗ್ಗ ಆಸ್ಪತ್ರೆಯಿಂದ ಹಿಡಿದು ಇಲ್ಲಿಯವರೆಗೆ ನಡೆದಿರುವ ಪ್ರತಿಯೊಂದು ಚಲನವಲನಗಳ ರಿಪೋರ್ಟ್ ತೆಗೆದುಕೊಂಡು ಬಾ ಎಂದು ಕಲ್ಯಾಣ್ ಆಕ್ರೋಶದಿಂದ ಫೋನ್ ಕಟ್ ಮಾಡುತ್ತಾನೆ. ತನುಜಾಳ ಮುಖದಲ್ಲಿ ಮಾತ್ರ ಆತಂಕದ ಕಪ್ಪು ನೆರಳು ಆವರಿಸಿದೆ. ಒಪ್ಪಂದದ ಮದುವೆ ಮತ್ತು ತಂದೆಯ ಆರೋಗ್ಯದ ಈ ದ್ವಂದ್ವದ ನಡುವೆ ಏನೋ ದೊಡ್ಡ ಅನಾಹುತ ಕಾದಿದೆ ಎಂಬ ಸತ್ಯ ಅವಳ ಮನಸ್ಸಿಗೆ ಮುನ್ಸೂಚನೆ ನೀಡುತ್ತಿರುತ್ತದೆ. ಆದರೆ ಕಲ್ಯಾಣ್ ಮತ್ತು ತನುಜಾ ತಮ್ಮ ಮನೆಯೊಳಗೆ ಈ ಗೊಂದಲಗಳಲ್ಲಿ ಮುಳುಗಿರುವಾಗಲೇ ಇವರ ಬದುಕನ್ನು ಸರ್ವನಾಶ ಮಾಡಲು ಹೊರಟ ಶ್ರೇಯಾ ಮತ್ತು ವಿಕ್ರಮ್ ರಾಯ್ ಪ್ರಯಾಣಿಸುತ್ತಿದ್ದ ಆ ಖಾಸಗಿ ಜೆಟ್ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿರುತ್ತದೆ. ಅಲ್ಲಿಂದ ನೇರವಾಗಿ ಕಾರಿನಲ್ಲಿ ಹೊರಟಿರುವ ಆ ಇಬ್ಬರು ದುಷ್ಟರು ಕಲ್ಯಾಣ್ನ ಆ ಪೆಂಟ್ ಹೌಸ್ನ ಗೇಟನ್ನು ಈಗಾಗಲೇ ಸಮೀಪಿಸುತ್ತಿರುತ್ತಾರೆ. ಪ್ರೀತಿಯಿಂದ ಚಿಗುರೊಡೆಯಲು ಬಂದ ಆ ದಾಂಪತ್ಯದ ಮೇಲೆ ಈಗ ಸೇಡಿನ ಕರಾಳ ಬಿರುಗಾಳಿ ಅಪ್ಪಳಿಸುವ ಅಂತಿಮ ಘಳಿಗೆ ಸಮೀಪಿಸುತ್ತಿದೆ. ಹೈದರಾಬಾದ್ನ ಅತ್ಯಂತ ಪ್ರತಿಷ್ಠಿತ ಹಾಗೂ ಕಾವಲುಗಾರರ ಕಣ್ಣು ತಪ್ಪಿಸಿ ಒಳಬರಲು ಅಸಾಧ್ಯವಿರುವ ಆ ಐಷಾರಾಮಿ ಪೆಂಟ್ ಹೌಸ್ನ ಲಿವಿಂಗ್ ರೂಂನಲ್ಲಿ ಈಗ ಸಂಪೂರ್ಣ ಮೌನ ಆವರಿಸಿದೆ. ಕಲ್ಯಾಣ್ ತನ್ನ ತಂದೆಗೆ ನಡೆದ ವಿಷಪ್ರಯೋಗದ ಬಗ್ಗೆ ಯೋಚಿಸುತ್ತಾ ಕೋಣೆಯಲ್ಲೇ ಇತ್ತಿತ್ತ ನಡೆದಾಡುತ್ತಿದ್ದರೆ ತನುಜಾ ಸೋಫಾದ ಬಳಿ ಆತಂಕದಿಂದ ನಿಂತು ಅವನನ್ನೇ ದಿಟ್ಟಿಸುತ್ತಿದ್ದಾಳೆ. ಬೆಳಗಿನ ಆ ಸುಂದರ ಪ್ರೇಮದ ವಾತಾವರಣ ಈಗ ಸಂಪೂರ್ಣವಾಗಿ ಮಾಯವಾಗಿ ಯಾವುದೋ ಒಂದು ದೊಡ್ಡ ಆಘಾತ ಕಾದಿದೆ ಎಂಬ ಸತ್ಯ ಆ ಮನೆಯ ಗೋಡೆಗಳಿಗೂ ಅಂಟಿಕೊಂಡಂತೆ ಭಾಸವಾಗುತ್ತಿದೆ. ಇಬ್ಬರ ಮನಸ್ಸಿನಲ್ಲೂ ಮುಂದೇನು ಎಂಬ ಭಯ ಮತ್ತು ಗೊಂದಲ ಮನೆ ಮಾಡಿದೆ. ಅದೇ ಸಮಯದಲ್ಲಿ ಆ ಪೆಂಟ್ ಹೌಸ್ನ ಹೊರಗಿನ ಮುಖ್ಯ ಬಾಗಿಲಿನ ಡೋರ್ ಬೆಲ್ ಹಠಾತ್ತನೆ ಟಿಂಗ್ ಡಾಂಗ್ ಎಂದು ಜೋರಾಗಿ ಮೊಳಗುತ್ತದೆ. ಆ ಬೆಲ್ ಸದ್ದು ಆ ಮೌನ ವಾತಾವರಣವನ್ನು ಸೀಳಿಕೊಂಡು ಬಂದು ಕಲ್ಯಾಣ್ ಮತ್ತು ತನುಜಾ ಇಬ್ಬರ ಕಿವಿಗೆ ಅಪ್ಪಳಿಸುತ್ತದೆ. ಬೆಳಗ್ಗೆಯೇ ಈ ಐಷಾರಾಮಿ ಮನೆಗೆ ಭೇಟಿ ನೀಡಲು ಯಾರು ಬಂದಿರಬಹುದು? ಕಲ್ಯಾಣ್ನ ಬಿಸಿನೆಸ್ ಸಹೋದ್ಯೋಗಿಗಳ ಅಥವಾ ಪೊಲೀಸ್ ಇಲಾಖೆಯವರ ಎಂಬ ಗೊಂದಲ ತನುಜಾಳ ಮುಖದಲ್ಲಿ ಮೂಡುತ್ತದೆ. ಈ ಸಮಯದಲ್ಲಿ ಯಾರು ಬಂದುಬಹುದು ಕಲ್ಯಾಣ್ ಎಂದು ತನುಜಾ ಆತಂಕದಿಂದ ಕೇಳುತ್ತಾಳೆ. ಕಲ್ಯಾಣ್ ತನ್ನ ಕೈಯನ್ನು ತಡೆದು ಗಂಭೀರ ಮುಖದಿಂದಲೇ ತಾನೇ ಸ್ವತಃ ಹೋಗಿ ಬಾಗಿಲು ತೆರೆಯಲು ಮುಂದಾಗುತ್ತಾನೆ. ಆದರೆ ಕಲ್ಯಾಣ್ ಬಾಗಿಲು ತೆಗೆಯುವ ಮೊದಲೇ ಹೊರಗಡೆಯಿಂದ ಬಂದ ಯಾರೋ ಒಬ್ಬರು ಬಾಗಿಲನ್ನು ಗಟ್ಟಿಯಾಗಿ ತಳ್ಳುತ್ತಾರೆ. ಕಲ್ಯಾಣ್ ಬಾಗಿಲು ತೆರೆದ ಕೂಡಲೇ ಅವನ ಕಣ್ಣುಗಳೇ ಒಮ್ಮೆ ಅಗಲವಾಗಿ ಆಘಾತದಿಂದ ಸ್ತಬ್ಧವಾಗಿ ಹೋಗುತ್ತವೆ. ಬಾಗಿಲಿನಾಚೆ ನಿಂತಿರುವುದು ಬೇರೆ ಯಾರೂ ಅಲ್ಲ, ಮುಖದಲ್ಲಿ ಯಾವುದೇ ಭಯವಿಲ್ಲದೆ ಬದಲಿಗೆ ಒಂದು ನಿರ್ದಯಿ ಹಾಗೂ ಕುಟಿಲವಾದ ಗೆಲುವನ್ನು ನಗುತ್ತಾ ನಿಂತಿರುವ ಶ್ರೇಯಾ. ಅವಳ ಪಕ್ಕದಲ್ಲೇ ವಿಕ್ರಮ್ ರಾಯ್ ಕೂಡ ಕೈಯಲ್ಲಿ ಒಂದು ದಪ್ಪನೆಯ ಫೈಲ್ ಹಿಡಿದು ಗಂಭೀರವಾಗಿ ನಿಂತಿರುತ್ತಾನೆ. ಶ್ರೇಯಾವನ್ನು ಅಲ್ಲಿ ನಿರೀಕ್ಷಿಸದ ಕಲ್ಯಾಣ್ಗೆ ಆ ಕ್ಷಣಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗುತ್ತದೆ. ಬಾಗಿಲಿನ ಬಳಿ ನಿಂತಿರುವ ಶ್ರೇಯಾವನ್ನು ನೋಡಿದ ತನುಜಾಳ ಮುಖದ ಬಣ್ಣ ಸಂಪೂರ್ಣವಾಗಿ ಬಿಳಿಚಿಕೊಳ್ಳುತ್ತದೆ. ಅಂದು ಮಾಲ್ನಲ್ಲಿ ತಾನು ಅನುಭವಿಸಿದ ಅವಮಾನ ಮತ್ತು ಆಮೇಲೆ ಶ್ರೇಯಾ ನೀಡಿದ ಎಚ್ಚರಿಕೆಗಳು ತನುಜಾಳ ಕಣ್ಣ ಮುಂದೆ ಬಂದು ಹೋಗುತ್ತವೆ. ಯಾವುದೇ ಆಹ್ವಾನವಿಲ್ಲದೆ ನೇರವಾಗಿ ಒಳಗೆ ಕಾಲಿಡುವ ಶ್ರೇಯಾ ಅಲ್ಲಿನ ಲಿವಿಂಗ್ ರೂಂನ ಮಧ್ಯಭಾಗಕ್ಕೆ ಬಂದು ನಿಲ್ಲುತ್ತಾಳೆ. ಅವಳ ಕಣ್ಣುಗಳಲ್ಲಿ ಕಲ್ಯಾಣ್ ಮತ್ತು ತನುಜಾಳನ್ನು ಸರ್ವನಾಶ ಮಾಡುವ ಅಹಂಕಾರ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತದೆ. ಕಲ್ಯಾಣ್ ತನ್ನ ದ್ವೇಷದ ಕಣ್ಣುಗಳಿಂದ ಶ್ರೇಯಾವನ್ನು ನೋಡುತ್ತಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಇಲ್ಲಿಗೆ ಬರುವ ಧೈರ್ಯ ನಿನಗೆ ಹೇಗೆ ಬಂತು ಎಂದು ಹಲ್ಲು ಕಚ್ಚಿಗದರುತ್ತಾನೆ. ಆದರೆ ಶ್ರೇಯಾ ತಣ್ಣಗೆ ನಕ್ಕು ತನ್ನ ಕೈಯಲ್ಲಿದ್ದ ಆ ಕರಾಳ ಒಪ್ಪಂದದ ದಾಖಲೆಗಳ ಫೈಲನ್ನು ಮೇಜಿನ ಮೇಲೆ ಜೋರಾಗಿ ಎಸೆಯುತ್ತಾಳೆ. ಪೆಂಟ್ ಹೌಸ್ನ ಡೈನಿಂಗ್ ಟೇಬಲ್ ಮೇಲೆ ಶ್ರೇಯಾ ಎಸೆದ ಆ ಕರಾಳ ಒಪ್ಪಂದದ ದಾಖಲೆಗಳ ಫೈಲ್ನ ಶಬ್ದ ಆ ಇಡೀ ಮನೆಯಲ್ಲಿ ಮೊಳಗುತ್ತದೆ. ಆ ಬಿಳಿ ಕಾಗದಗಳು ಮತ್ತು ಡಿಜಿಟಲ್ ಸಿಡಿಗಳು ಹೊರಬಿದ್ದು ಚದುರಿ ಹೋಗುವುದನ್ನು ನೋಡಿದ ಕಲ್ಯಾಣ್ ಮತ್ತು ತನುಜಾ ಇಬ್ಬರೂ ಅಕ್ಷರಶಃ ದಿಢೀರ್ ಸ್ತಬ್ಧರಾಗಿ ಹೋಗುತ್ತಾರೆ. ಕಲ್ಯಾಣ್ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿದ್ದರೂ ಆ ಫೈಲ್ನ ಮೇಲಿರುವ ಅಕ್ಷರಗಳು ಮತ್ತು ಶಿವಮೊಗ್ಗದ ಆಸ್ಪತ್ರೆಯ ಲೋಗೋವನ್ನು ನೋಡಿದ ತಕ್ಷಣ ಅವನ ಮುಖದ ಬಣ್ಣ ಬದಲಾಗುತ್ತದೆ. ಅದು ಬೇರೆ ಯಾವುದರ ಬಗ್ಗೆಯೂ ಅಲ್ಲ, ಅಂದು ತನುಜಾ ಮತ್ತು ಕಲ್ಯಾಣ್ ಆಸ್ಪತ್ರೆಯ ಬಿಕ್ಕಟ್ಟಿನ ಸಮಯದಲ್ಲಿ ಮಾಡಿಕೊಂಡ ಆ ರಹಸ್ಯ ಒಪ್ಪಂದದ ಮೂಲ ಪ್ರತಿಯ ಫೋಟೋಗಳು ಮತ್ತು ವಿಡಿಯೋ ಸಾಕ್ಷ್ಯಗಳಾಗಿರುತ್ತವೆ. ಶ್ರೇಯಾ ಯಾವುದೇ ಅಂಜಿಕೆ ಅಥವಾ ಸಂಕೋಚವಿಲ್ಲದೆ ತನ್ನ ಮುಖದಲ್ಲಿ ಕ್ರೂರವಾದ ಕುಟಿಲ ನಗುವನ್ನು ತಂದುಕೊಂಡು ಕಲ್ಯಾಣ್ ಹತ್ತಿರ ಹೆಜ್ಜೆ ಇಡುತ್ತಾಳೆ. ಅವಳ ಪಕ್ಕದಲ್ಲಿ ನಿಂತಿರುವ ವಿಕ್ರಮ್ ರಾಯ್ ಕೈಕಟ್ಟಿ ನಿಂತು ಈ ನಾಟಕವನ್ನು ಆನಂದಿಸುತ್ತಿರುತ್ತಾನೆ.
ಶ್ರೇಯಾ ಜೋರಾದ ಧ್ವನಿಯಲ್ಲಿ, ಕಲ್ಯಾಣ್, ನೀನು ನಿನ್ನ ಈ ಹೆಂಡತಿಯನ್ನು ಜಗತ್ತಿನ ಎಷ್ಟೇ ದೊಡ್ಡ ರಾಣಿಯಂತೆ ತಲೆ ಮೇಲೆ ಕೂರಿಸಿಕೊಂಡು ಕುಣಿಸಿದರೂ ಏನು ಪ್ರಯೋಜನ? ಈಕೆ ಹೊರಗೆ ಬಂದು ತೋರಿಸಿಕೊಳ್ಳುತ್ತಿರುವ ಮುಗ್ಧತೆ ಕೇವಲ ಒಂದು ದೊಡ್ಡ ನಾಟಕ ಅಷ್ಟೇ. ಅಂದು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ನಿಮ್ಮ ತಂದೆಯ ಪ್ರಾಣ ಉಳಿಸುವ ನೆಪದಲ್ಲಿ ನಿಮ್ಮ ಆಸ್ತಿ ಮತ್ತು ಕೋಟ್ಯಂತರ ಹಣಕ್ಕಾಗಿ ಈಕೆ ನಿಮ್ಮೊಂದಿಗೆ ಮಾಡಿಕೊಂಡ ಕರಾಳ ಒಪ್ಪಂದದ ಅಸಲಿ ಸತ್ಯ ಈಗ ಹೊರಬಂದಿದೆ ಎಂದು ಇಡೀ ಮನೆ ಪ್ರತಿಧ್ವನಿಸುವಂತೆ ಗಟ್ಟಿಯಾಗಿ ನಗುತ್ತಾಳೆ. ಆ ಮಾತನ್ನು ಕೇಳಿದ ತನುಜಾಳ ಕಾಳಿನಡಿಯ ನೆಲವೇ ಕುಸಿದಂತಾಗುತ್ತದೆ. ಅವಳ ಕಣ್ಣುಗಳು ಆಘಾತದಿಂದ ಅಗಲವಾಗುತ್ತವೆ ಮತ್ತು ಉಸಿರು ಕಟ್ಟಿದಂತಾಗಿ ತಾಯಿ ಅಥವಾ ಮಗುವಿನಂತೆ ನಡುಗಲು ಶುರುವುತ್ತಾಳೆ. ಇಲ್ಲ, ಇದು ಸುಳ್ಳು, ನಾವು ಆ ಸಂದರ್ಭದಲ್ಲಿ ಎಂದು ತನುಜಾ ಅಳುತ್ತಾ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಮುಂದಾಗುತ್ತಾಳೆ. ಆದರೆ ಶ್ರೇಯಾ ಅವಳ ಮಾತಿಗೆ ಅವಕಾಶ ನೀಡದೆ ಆ ಫೈಲ್ನಲ್ಲಿದ್ದ ಪೇಪರ್ಗಳನ್ನು ಎತ್ತಿ ಕಲ್ಯಾಣ್ ಕೈಗೆ ಬಲವಂತವಾಗಿ ನೀಡುತ್ತಾಳೆ. ನೋಡು ಕಲ್ಯಾಣ್, ನಿನ್ನ ಹೆಂಡತಿ ಎಂಥ ದೊಡ್ಡ ಮೋಸಗಾರ್ಡಿ ಎಂಬುದನ್ನು ಈ ಕಾಗದಗಳು ಸಾಕ್ಷಿ ಸಮೇತ ಹೇಳುತ್ತಿವೆ. ನಿನ್ನ ಪ್ರೀತಿಯ ಪಂಜರದಲ್ಲಿ ಇವಳು ಆಡುತ್ತಿರುವ ಈ ನಾಟಕದ ಕಥೆ ಈಗ ಇಡೀ ಜಗತ್ತಿಗೆ ತಿಳಿಯುವ ಸಮಯ ಬಂದಿದೆ ಎಂದು ಹೀಯಾಳಿಸಿ ನುಡಿಯುತ್ತಾಳೆ. ಕಲ್ಯಾಣ್ ಆ ಕಾಗದಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮರಗಟ್ಟಿದವನಂತೆ ನಿಂತಿರುತ್ತಾನೆ. ಕೆಲ ನಿಮಿಷಗಳ ಹಿಂದೆ ತಾನು ತನುಜಾಳೊಂದಿಗೆ ಆಡಿದ ಆ ಸುಂದರ ಪ್ರೇಮದ ಮಾತುಗಳು ಮತ್ತು ಅವಳ ಕಣ್ಣುಗಳಲ್ಲಿ ಕಂಡ ಆ ನಿಸ್ವಾರ್ಥ ಕಾಳಜಿ ಒಂದೊಂದಾಗಿ ಅವನ ನೆನಪಿಗೆ ಬರುತ್ತವೆ. ಆದರೆ ತನ್ನ ಕಣ್ಣೆದುರು ಬಿದ್ದಿರುವ ಈ ಸಾಕ್ಷ್ಯಗಳು ಮತ್ತು ಈಗಾಗಲೇ ತಂದೆಗೆ ನಡೆದ ವಿಷಪ್ರಯೋಗದ ಶಂಕೆ ಒಟ್ಟಾಗಿ ಸೇರಿಕೊಂಡು ಕಲ್ಯಾಣ್ ಮದುವೆಯ ನಂಬಿಕೆಯನ್ನು ಸಂಪೂರ್ಣವಾಗಿ ಅಲುಗಾಡಿಸುತ್ತವೆ. ಕಲ್ಯಾಣ್ ನಿಧಾನವಾಗಿ ತಲೆ ಎತ್ತಿ ಆಘಾತ ಹಾಗೂ ಅನುಮಾನದಿಂದ ತುಂಬಿದ ಕಣ್ಣುಗಳಿಂದ ತನುಜಾಳ ಮುಖವನ್ನು ದಿಟ್ಟಿಸುತ್ತಾನೆ. ತನುಜಳ ಪ್ರಾಮಾಣಿಕತೆ ಮತ್ತು ಕಲ್ಯಾಣ್ನ ಅತಿಯಾದ ನಂಬಿಕೆಯ ನಡುವೆ ಈಗ ಅಕ್ಷರಶಃ ಅಗ್ಗಿ ಪರೀಕ್ಷೆ ಆರಂಭವಾಗಿದ್ದು ಇವರ ಪ್ರೀತಿಯ ಗೂಡು ಹೊತ್ತಿ ಉರಿಯುವ ಅಂಚಿಗೆ ಬಂದು ನಿಂತಿರುತ್ತದೆ. ಪೆಂಟ್ ಹೌಸ್ನ ಲಿವಿಂಗ್ ರೂಂನಲ್ಲಿ ಈಗ ಮರಣಮೌನ ಆವರಿಸಿದೆ. ಶ್ರೇಯಾ ಎಸೆದು ಹೋದ ಆ ಒಪ್ಪಂದದ ಕರಾಳ ದಾಖಲೆಗಳು ಮತ್ತು ಫೋಟೋಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಕಲ್ಯಾಣ್ ಕೈಯಲ್ಲಿ ಆ ಕಾಗದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದು ಆತನ ಮುಷ್ಟಿ ಬಿಗಿದುಕೊಂಡು ನಡುಗುತ್ತಿದೆ. ಕೆಲವೇ ನಿಮಿಷಗಳ ಹಿಂದೆ ತಾನು ತನುಜಾಳ ಜೊತೆ ಆಡಿದ ಪ್ರೀತಿಯ ಮಾತುಗಳು ಮತ್ತು ಅವಳ ಕಣ್ಣುಗಳಲ್ಲಿ ಕಂಡ ಆ ನಿಸ್ವಾರ್ಥ ಕಾಳಜಿ ಈಗ ಕಲ್ಯಾಣ್ ಮನಸ್ಸಿನಲ್ಲಿ ದೊಡ್ಡ ಅಲೆಯಾಗಿ ಅಪ್ಪಳಿಸುತ್ತಿವೆ. ಆದರೆ ಕಣ್ಣೆದುರು ಕಾಣಿಸುತ್ತಿರುವ ಆ ಸಾಕ್ಷ್ಯಗಳು ಮತ್ತು ತಂದೆಯ ಮೇಲಿನ ವಿಷಪ್ರಯೋಗದ ಅನುಮಾನ ಒಟ್ಟಾಗಿ ಸೇರಿಕೊಂಡು ಕಲ್ಯಾಣ್ನ ನಂಬಿಕೆಯನ್ನು ತೀವ್ರವಾಗಿ ಅಲುಗಾಡಿಸುತ್ತಿವೆ. ತನುಜಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದು ಅವಳು ನಡುಗುವ ಧ್ವನಿಯಲ್ಲಿ, ಕಲ್ಯಾಣ್, ನೀವು ನಂಬಿ. ಅಂದು ಆಸ್ಪತ್ರೆಯಲ್ಲಿ ಆ ಒಪ್ಪಂದ ಮಾಡಿಕೊಂಡಿದ್ದು ನಿಜ, ಆದರೆ ನನ್ನ ಉದ್ದೇಶ ಎಂದಿಗೂ ಕೆಟ್ಟದ್ದಾಗಿರಲಿಲ್ಲ. ನಾನು ಯಾವತ್ತೂ ನಿಮಗೆ ಮೋಸ ಮಾಡಿಲ್ಲ ಎಂದು ಕೈಮುಗಿದು ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ಆದರೆ ಶ್ರೇಯಾ ಪಕ್ಕದಲ್ಲಿ ನಿಂತು ಕುಟಿಲ ನಗುವಿನೊಂದಿಗೆ, ಕಲ್ಯಾಣ್, ಇವಳ ಕಣ್ಣೀರಿಗೆ ಮೋಸ ಹೋಗಬೇಡ. ಮೋಸಗಾರರ ಅಸ್ತ್ರವೇ ಈ ಕಣ್ಣೀರು ಎಂದು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾಳೆ. ವಿಕ್ರಮ್ ರಾಯ್ ಕೂಡ ವಿಜಯಶಾಲಿಯಂತೆ ನಗುತ್ತಾ ಆ ದೃಶ್ಯವನ್ನು ವೀಕ್ಷಿಸುತ್ತಿರುತ್ತಾನೆ. ಕಲ್ಯಾಣ್ ನಿಧಾನವಾಗಿ ತಲೆ ಎತ್ತಿ ಕೆಂಡದಂತಹ ಕಣ್ಣುಗಳಿಂದ ತನುಜಾಳ ಮುಖವನ್ನು ನೇರವಾಗಿ ದಿಟ್ಟಿಸುತ್ತಾನೆ. ಆತನ ನೋಟದಲ್ಲಿ ಪ್ರೀತಿಯ ಬದಲಿಗೆ ದಟ್ಟವಾದ ಅನುಮಾನ ಮತ್ತು ಆಘಾತ ತುಂಬಿದೆ. ಯಾರೂ ಏನೂ ಮಾತನಾಡದೆ ಸ್ತಬ್ಧವಾಗಿರುವ ಆ ಕ್ಷಣದಲ್ಲಿ ಕಲ್ಯಾಣ್ ಒಮ್ಮೆ ದೀರ್ಘವಾದ ಉಸಿರನ್ನು ಹೊರಹಾಕಿ, ತನುಜಾ, ಪ್ರೀತಿ ಎನ್ನುವುದು ನಂಬಿಕೆಯ ಮೇಲೆ ನಿಂತಿರುತ್ತದೆ. ಆದರೆ ನೀನು ಆರಂಭದಲ್ಲೇ ಆ ನಂಬಿಕೆಗೆ ದ್ರೋಹ ಬಗೆದಿದ್ದೀಯಾ ಅಥವಾ ಈ ಕರಾಳ ರಹಸ್ಯದ ಹಿಂದೆ ಬೇರೆ ಯಾರದ್ದೂ ಸಂಚು ಇದೆಯಾ ಎಂಬುದನ್ನು ಸಾಬೀತುಪಡಿಸುವ ಅಗ್ಗಿ ಪರೀಕ್ಷೆ ಈಗ ನಿನ್ನ ಮುಂದೆಯಿದೆ ಎಂದು ಗಂಭೀರವಾಗಿ ಕಡಾಖಂಡಿತವಾಗಿ ನುಡಿಯುತ್ತಾನೆ. ಆ ತೀರ್ಪಿನ ಮಾತಿನೊಂದಿಗೆ ಈ ರೋಚಕ ಸಂಚಿಕೆ ಅಂತಿಮ ಹಂತ ತಲುಪುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಕಲ್ಯಾಣ್ ಮತ್ತು ತನುಜಾಳ ಸುಂದರ ಸಂಸಾರಕ್ಕೆ ಶ್ರೇಯಾ ತಂದ ಆ ಒಪ್ಪಂದದ ಕರಾಳ ರಹಸ್ಯ ದೊಡ್ಡ ಅಗ್ಗಿ ಪರೀಕ್ಷೆಯನ್ನೇ ತಂದಿಟ್ಟಿದೆ. ಕಲ್ಯಾಣ್ ತನ್ನ ಹೆಂಡತಿಯನ್ನು ನಂಬುತ್ತಾನಾ ಅಥವಾ ಈ ದ್ವೇಷದ ಜ್ವಾಲೆ ಇವರ ಪ್ರೀತಿಯನ್ನು ಭಸ್ಮ ಮಾಡುತ್ತದಾ? ಈ ಎಲ್ಲಾ ರೋಚಕ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಕಾಯುತ್ತಿರಿ. ಪ್ರೀತಿಯ ಪಂಜರ ಎಪಿಸೋಡ್ 3ಗಾಗಿ